ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನಿವತ್ತು 10ನೇ ತರಗತಿಯ ಚಾಪ್ಟರ್ 5 ಮತ್ತು 6ನೇ ಚಾಪ್ಟರ್ನ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದು ಕೂಡ ಸೋಷಿಯಲ್ ಸೈನ್ಸ್. ಯಾವುದು? ಸೋಷಿಯಲ್ ಸೈನ್ಸ್ ನಿಮ್ಮ ನೆನಪಲ್ಲಿ ಇರಲಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಅಧ್ಯಾಯ 5 ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು. ಭಾರತೀಯ ನವೋದಯದ ಜನಕ ಎಂದು ಯಾರನ್ನ ಕರೆಯಲಾಗುತ್ತದೆ? ರಾಜಾರಾಮ್ ಮೋಹನ್ ರಾಯ್. ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂದರೆ ರಾಜಾರಾಮ್ ಮೋಹನ್ ರಾಯ್. ಸಂವಾದ ಕೌಮುದಿ ಬೆಂಗಾಳಿ ಪತ್ರಿಕೆಯನ್ನು ಆರಂಭಿಸಿದವರು ಯಾರು ಅಂದರೆ ರಾಜಾರಾಮ್ ಮೋಹನ್ ರಾಯ್. ಸ್ನೇಹಿತರೆ, ಈ ಪ್ರಶ್ನೆ GPSTR 2022 ಕಾಲ್ಫಾರ್ಮ್ ಆದಾಗ ಬಂದಿದ್ದಂತಹ ಪ್ರಶ್ನೆ ಆಗಿರುವಂಥದ್ದು. ಸ್ನೇಹಿತರೆ, ನಿಮಗೆ ಇನ್ನು ನೋಟಿಫಿಕೇಷನ್ ಬಗ್ಗೆ ಹೇಳ್ತೀನಿ. ಸ್ನೇಹಿತರೆ, ಯಾವ ಕ್ಷಣದಲ್ಲಿ ಬೇಕಾದರೂ ನೋಟಿಫಿಕೇಷನ್ ಆಗಬಹುದು ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ತಿಳಿದಿರುವಂಥ ವಿಚಾರ. ನಿಮಗೆ ಎಕ್ಸಾಮ್ಗೆ ಮ್ಯಾಕ್ಸಿಮಮ್ ಸಿಕ್ಕಿದರೆ 2 ತಿಂಗಳು ಮಾತ್ರ ನಿಮಗೆ ಎಕ್ಸಾಮ್ಗೆ ಟೈಮ್ ಸಿಗುವಂಥದ್ದು ಸ್ನೇಹಿತರೆ, ಕನ್ಫರ್ಮ್ ಆಗಿ. ಯಾಕಂದರೆ ಈಗಿನ ಮಾಹಿತಿ ಪ್ರಕಾರ ಮೇ 21ಕ್ಕೆ ನೋಟಿಫಿಕೇಷನ್ ಆಗೋ ಸಾಧ್ಯತೆ ಇದೆ. ಕನ್ಫರ್ಮ್ ಅಲ್ಲ, ಸಾಧ್ಯತೆಗಳು ಇವೆ ಅಂತ ಕೇಳಿ ಬರ್ತಿರುವಂಥದ್ದು. ಮ್ಯಾಕ್ಸಿಮಮ್ ಅಂದರೆ ನಿಮಗೆ 2 ತಿಂಗಳು ಓದೋದಕ್ಕೆ ಸಿಗುತ್ತೆ. ಈ 2 ತಿಂಗಳಲ್ಲಿ GPSTR ಸೋಷಿಯಲ್ ಸೈನ್ಸ್ ಏನು ನೀವು ಓದ್ತಾ ಇರ್ತೀರೋ, ನಿಮಗೆ 6ರಿಂದ 10ನೇ ತರಗತಿಯ ಏನು ಬುಕ್ಸ್ ಇದೆ ಅದನ್ನು ಓದೋದಕ್ಕೆ ಕನಿಷ್ಠ 1 ತಿಂಗಳು ಬೇಕಾಗುತ್ತೆ. ಎಷ್ಟು? 1 ತಿಂಗಳು ಬೇಕಾಗುತ್ತೆ. ಸೊ ಆ ಕಾರಣದಿಂದ ಬರೀ ನೀವು ಇಷ್ಟನ್ನೇ ಓದಿದ್ರೆ ಆಗುತ್ತಾ? GPSTR ಅಂದರೆ GPSTR ಅಲ್ಲಿ ಏನೆಲ್ಲ ಇದೆ? ಜನರಲ್ ನಾಲೆಡ್ಜ್ ಇದೆ, ಸೈಕಾಲಜಿ ಇದೆ, ಗಣಿತ ಇಲ್ಲ, ಸೈಕಾಲಜಿ ಇದೆ, ಸಮಾಜ ವಿಜ್ಞಾನ ಇದೆ, ಮೌಲ್ಯ ಶಿಕ್ಷಣ ಏನು ಬರುತ್ತೆ ಅವೆಲ್ಲವೂ ಇದೆ. ಒಟ್ಟಲ್ಲಿ ಟೋಟಲ್ 150 ಅಂಕಗಳಿಗೆ ಒಂದು ಪೇಪರ್ ಇದ್ದರೆ, ಒಂದು ಪೇಪರು ಬರವಣಿಗೆ, ಇನ್ನೊಂದು ಪೇಪರು ಯಾವುದಿರುತ್ತೆ? ಕನ್ನಡ ರೇಟಿಂಗ್ ಇರುವಂಥದ್ದು. ಒಟ್ಟು ಈ ರೀತಿ ಇರುವಂಥದ್ದು. ಇನ್ನು HSTRಗೂ ಅಷ್ಟೇ, HSTRಗೆ ಕೂಡ GPSTR ಥರನೇ ನಿಮಗೂ ಕೂಡ 1ರಿಂದ 2 ತಿಂಗಳು ಸಿಗ್ಬೋದು. ಹಾಗಂತ 6ರಿಂದ 10ನೇ ತರಗತಿಯ ಟೆಕ್ಸ್ಟ್ ಬುಕ್ಸ್ಗಳನ್ನು ಓದ್ತೀನಿ ಅಂದರೆ ಖಂಡಿತವಾಗಿಯೂ ಆಗೋದಿಲ್ಲ. ಅದಕ್ಕಾಗಿ ನಾನು ಅಂದರೆ ನಮ್ಮ ಟೀಮ್ ಏನಿದೆ ಅದು 6ರಿಂದ 10ನೇ ತರಗತಿಯ ಸೋಷಿಯಲ್ ಸೈನ್ಸ್ ಏನಿದೆ ಎಲ್ಲ ಕಂಪ್ಲೀಟಾಗಿ ಇಡೀ 6ರಿಂದ 10ನೇ ತರಗತಿ ಎಲ್ಲ ಚಾಪ್ಟರ್ಗಳ ಸೋಷಿಯಲ್ ಸೈನ್ಸ್ನ ಕ್ವಶನ್ನೇರ್ಗಳನ್ನು ಮಾಡಿದ್ದಾರೆ, ಕ್ವಶನ್ ಆ್ಯಂಡ್ ಆನ್ಸರನ್ನು ಮಾಡಿದ್ದಾರೆ. ಟೋಟಲ್ 478 ಪೇಜ್ಗಳು ಆಗಿರುವಂತಹ PDF ಆಗಿದೆ. ಅದರ PDFನ್ನೇ ನಾನು ಇಲ್ಲಿ ಪಾಠವನ್ನು ಮಾಡ್ತಾ ಇರುವಂಥದ್ದು. ಈ PDFನ್ನು ತೆಗೆದುಕೊಂಡ್ರೆ ನೀವು 4ರಿಂದ 5 ದಿನ, ಜಸ್ಟ್ 4ರಿಂದ 5 ದಿನದೊಳಗಡೆ ಇದನ್ನು ಮುಗಿಸ್ಬೋದು. ನಿಮಗೆ ಸುಮಾರು 2 ತಿಂಗಳು ಟೈಮಿಂಗ್ಸ್ ಸೇವ್ ಆಗ್ಬೋದು. ಅಟ್ಲೀಸ್ಟ್ 1 ತಿಂಗಳಾದರೂ ನಿಮಗೆ ಟೈಮಿಂಗ್ಸ್ ಉಳಿಬಹುದು. ಆ ಕಾರಣದಿಂದ ನೀವು ಇದನ್ನು ತೆಗೆದುಕೊಂಡ್ರೆ ನಿಮಗೆ ಯೂಸ್ ಆಗಬಹುದು ಎನ್ನುವಂಥ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ PDFನ್ನು ನೀವು ಪಡ್ಕೋಬಹುದು. ಇದನ್ನು ಹೇಗಪ್ಪ PDFನ್ನು ಪಡ್ಕೊಳ್ಳೋದು ಅಂದರೆ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈ ನಂಬರ್ 9945005138 9945005138 9945005138 ಗೂಗಲ್ ಪೇ ಅಥವಾ ಫೋನ್ಪೇ ಮೂಲಕ ನೀವು ಸೋಷಿಯಲ್ ಸೈನ್ಸ್ಗೆ 149 ಪೇ ಮಾಡಿ ಸ್ಕ್ರೀನ್ಶಾಟನ್ನು ಕಳಿಸಿದರೆ ನಾವು ವಾಟ್ಸಪ್ ಅಥವಾ ಜಿಮೇಲ್ ಮೂಲಕ ನೀವು ಯಾವುದರಲ್ಲಿ ಕೇಳ್ತಿರೋ ಅದರಲ್ಲಿ ಈ PDFನ್ನು ಕಳಿಸ್ಕೊಡೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಸ್ನೇಹಿತರೆ. ಟೈಮ್ ಅಂತೂ ಖಂಡಿತವಾಗಿಯೂ ಇಲ್ಲ. ಈಗೇನಾದರೂ ಕಾಲ್ಫಾರ್ಮ್ ಆಯಿತು ಅಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಟೈಮ್ ಸಿಗೋಲ್ಲ. ಆದ್ದರಿಂದ ಈಗಲಿಂದಲೇ ಸ್ಟಾರ್ಟ್ ಮಾಡಿ. ಇನ್ನು ಕೇವಲ ಸೋಷಿಯಲ್ ಸೈನ್ಸ್ ಅಲ್ಲ, ಸೈನ್ಸ್ ಹುಡುಗರು ಕೂಡ 7 to 10 ಏನಿದೆ, 7 to 10 ಅವರಿಗೆ ಸೈನ್ಸು PDF ಕೂಡ ಇರುವಂಥದ್ದು, ಸೈನ್ಸ್ PDF ಕೂಡ ಇರುವಂಥದ್ದು. ಅದು ಕೂಡ 149ಗೆ ಸೇಮ್ ನಂಬರ್ಗೆ ನೀವು ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ಸನ್ನು ಹೊಡೆದು ಕಳಿಸಿದರೆ ನಾವು ನೀವು ಕೊಡುವಂಥ ಕೊಡುವಂಥ ಕೆಲಸವನ್ನು ಮಾಡಿಕೊಡ್ತೀವಿ. ಓಕೆ, ಈಗ ಸ್ವಲ್ಪ ಇದನ್ನು ನೋಡೋಣ. ಕಲ್ಕತ್ತಾದಲ್ಲಿ ಯುವ ಬೆಂಗಾಳಿ ಚಳವಳಿನ ಪ್ರಾರಂಭಿಸಿದವರು ಅಂದರೆ ಹೆನ್ರಿ ಎವಿನ್ ಡಿರೇಜಿಯೋ ಏನಿದ್ದಾರೆ ಅವರು. 1828ರಲ್ಲಿ ಅಕಾಡೆಮಿಕ್ ಅಸೋಸಿಯೇಷನ್ ಎನ್ನುವ ಚರ್ಚಾ ವೇದಿಕೆಯನ್ನು ಕಟ್ಟಿದ್ದು ಹೆನ್ರಿ ವಿವಿಯನ್ ಡಿರೇಜಿಯೋ ನೆನಪಲ್ಲಿರಲಿ. ಆರ್ಯ ಸಮಾಜವನ್ನು ಸ್ಥಾಪಿಸಿದ ಸಮಾಜ ಸುಧಾರಕ ದಯಾನಂದ ಸರಸ್ವತಿ. ಇದು ಕೂಡ ರಿಪೀಟ್ ಆಗಿರುವಂಥದ್ದು. ವೇದಗಳಿಗೆ ಹಿಂತಿರುಗಿ ಎಂದು ಕರೆ ನೀಡಿದವರು ದಯಾನಂದ ಸರಸ್ವತಿ. ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದ್ದು ಸ್ವಾಮಿ ವಿವೇಕಾನಂದರು. ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಗುರುಗಳು ಯಾರು ಅಂದರೆ ರಾಮಕೃಷ್ಣ ಪರಮಹಂಸರು. ಸ್ವಾಮಿ ವಿವೇಕಾನಂದ ಯಾವ ವರ್ಷ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ? 1893ರಲ್ಲಿ ಭಾಗವಹಿಸಿದರು. ಥಿಯೋಸಾಫಿಕಲ್ ಸೊಸೈಟಿಯ ಮೂಲ ಸ್ಥಾಪಕರು ಯಾರು ಅಂದರೆ ಮೇಡಮ್ ಬ್ಲಾವಟ್ಸ್ಕಿ ಮತ್ತು ಕರ್ನಲ್ HS ಆಲ್ಕಾಟ್.
ಭಾರತದಲ್ಲಿ ನ್ಯೂ ಇಂಡಿಯಾ ಅಥವಾ ಕಾಮನ್ವೆಲ್ತ್ ಪತ್ರಿಕೆಗಳನ್ನು ಪ್ರಾರಂಭಿಸಿದವರು ಅನಿ ಬೆಸೆಂಟ್. 1916 ಭಾರತದಲ್ಲಿ ಹೋಮ್ ರೂಲ್ ಚಳವಳಿಯನ್ನು ಪ್ರಾರಂಭಿಸಿದ್ದು ಅನಿ ಬೆಸೆಂಟ್ ಮತ್ತು ಬಾಲಗಂಗಾಧರನಾಥ ತಿಲಕ್. ಕೇರಳದಲ್ಲಿ 1905 ಧರ್ಮ ಪರಿಪಾಲನಾ ಯೋಗಂ ಆರಂಭಿಸಿದವರು ಯಾರು ಅಂದರೆ ಶ್ರೀನಾರಾಯಣ ಗುರು. ಮಾನವ ಕುಲಕ್ಕೆ ಒಂದು ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ಎಂದು ಸಾರಿದವರು ಯಾರಪ್ಪ ಅಂದರೆ ಶ್ರೀನಾರಾಯಣ ಗುರು. 1924 ನಡೆದ ವೈಕಂ ಸತ್ಯಾಗ್ರಹ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಅಸ್ಪೃಶ್ಯರಿಗೆ ಶಿವ ದೇವಾಲಯ ಪ್ರವೇಶದ ಹಕ್ಕಿನ ಹೋರಾಟಕ್ಕಾಗಿ. ಆತ್ಮಗೌರವ ಚಳುವಳಿ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ನ ಆರಂಭಿಸಿದವರು ಯಾರು ಅಂದರೆ ಇ.ವಿ. ರಾಮಸ್ವಾಮಿ ನಾಯ್ಕರ್ ಅಂದರೆ ಪೆರಿಯಾರ್. ದ್ರಾವಿಡ ಕಳಗಂ ಎಂಬ ಸಂಘಟನೆ ಹುಟ್ಟುಹಾಕಿದವರು ಪೆರಿಯಾರ್ ಇವರೇ. ಇನ್ನು ರಿವೋಲ್ಟ್ ಪತ್ರಿಕೆಯನ್ನು ಹುಟ್ಟುಹಾಕಿದವರು ಕೂಡ ಪೆರಿಯಾರ್ ಅನ್ನೋದು ನಿಮಗೆ ನೆನಪಲ್ಲಿ ಇರಲಿ. ಇನ್ನು 1917 ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷೆಯಾಗಿದ್ದ ಮೊದಲ ಮಹಿಳೆಯರು ಅಂದರೆ ಅನಿ ಬೆಸೆಂಟ್. ಇನ್ನು ಸ್ನೇಹಿತರೆ, ಸಾರ್ವಜನಿಕ ಆಡಳಿತ ಒಂದು ಪರಿಚಯ ಅಂತಿದೆ. ಸಾರ್ವಜನಿಕ ಆಡಳಿತ ಎಂದರೇನು? ಸರ್ಕಾರದ ನೀತಿ ಮತ್ತು ನಿಯಮಗಳನ್ನು ಜಾರಿಗೊಳಿಸುವ ಒಂದು ಸಾರ್ವಜನಿಕ ಆಡಳಿತ ಪ್ರಕ್ರಿಯೆ ಆಡಳಿತ. ಇನ್ನು ಸ್ನೇಹಿತರೆ, ಈ PDF ಅನ್ನು ತೆಗೆದುಕೊಳ್ಳೋದ್ರಿಂದ ನಿಮಗೆ ಏನಾಗ್ತಾ ಇದೆ ಅಂದರೆ ನಾನು ಹೇಳ್ತಾ ಇದ್ದೀನಲ್ಲ, ಟೈಮ್ ಸೇವ್ ಆಗುತ್ತೆ, ಎಲ್ಲ ಕ್ವಶನ್ಸ್ ಕೂಡ ಕವರ್ ಆಗಿರುವಂಥದ್ದು. ಅದಕ್ಕೆ ಎಲ್ಲರೂ ಕೂಡ ತೆಗೆದುಕೊಳ್ಳಿ. ಒಂದು ವೇಳೆ ನಿಮಗೆ PDF ತಗೊಳ್ಳೋಕ್ಕಾಗಲಿಲ್ಲ ಅಂದರೆ ನನ್ನ ಕ್ಲಾಸ್ ಏನಿರುತ್ತೆ ಅದರಲ್ಲಿ ಕೂತ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ಬಟ್ ಅಷ್ಟು ಟೈಮ್ ಇದೆಯಾ ಅನ್ನುವಂಥದ್ದೇ ಪ್ರಶ್ನೆ ಆಗಿರುವಂಥದ್ದು. ಓಕೆ. ಸಾರ್ವಜನಿಕ ಆಡಳಿತದ ಪಿತಾಮಹ ಎಂದು ಯಾರನ್ನು ಕರೀತಾರೆ? ವುಡ್ರೋ ವಿಲ್ಸನ್. ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಪ್ರಕಾರ ಸಾರ್ವಜನಿಕ ಆಡಳಿತ ಎಂದರೇನೆಂದರೆ ಸರ್ಕಾರದ ರಾಯಭಾರಿ, ಸರ್ಕಾರದ ಕಾರ್ಯಕಾರಿ ಅಂಗದ ಕಾರ್ಯಾಚರಣೆಯ ಸಾರ್ವಜನಿಕ ಆಡಳಿತ. ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಯಾರು ನೇಮಿಸ್ತಾರೆ ಅಂದರೆ ರಾಷ್ಟ್ರಪತಿಗಳು. ಯಾರು? ರಾಷ್ಟ್ರಪತಿಗಳು. KPSCಯ ವಿಸ್ತೃತ ರೂಪ ಏನಪ್ಪ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗ. ಅಖಿಲ ಭಾರತ ಸೇವೆಗಳಿಗೆ 2 ಉದಾಹರಣೆ ಕೊಡಿ ಅಂದರೆ IAS, IPS. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂದರೆ 6 ವರ್ಷಗಳು ಅಥವಾ 65 ವರ್ಷಗಳು. ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರಾವಧಿ ಬಂದು 6 ವರ್ಷಗಳು ಅಥವಾ 62 ವರ್ಷಗಳು. ಯಾವುದು ಬದಲಾಗುತ್ತೋ ಅದು. IAS ಅಧಿಕಾರಿಗಳಿಗೆ ಎಲ್ಲಿ ತರಬೇತಿ ನೀಡುತ್ತಾರೆ? ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಆಡಳಿತ ಅಕಾಡೆಮಿ, ಮೈಸೂರು. IPS ಅಧಿಕಾರಿಗಳಿಗೆ ಎಲ್ಲಿ ಅಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ, ಹೈದರಾಬಾದ್. ಸಾರ್ವಜನಿಕ ಆಡಳಿತವನ್ನು ಸರ್ಕಾರದ ಹೃದಯ ಎಂದು ಕರೆದವರು ಯಾರಪ್ಪ ಅಂದರೆ ವುಡ್ರೋ ವಿಲ್ಸನ್. ಭಾರತೀಯ ಪೊಲೀಸ್ ಸೇವೆ IPS ಅತ್ಯುನ್ನತ ಹುದ್ದೆ ಯಾವುದು ಅಂದರೆ DGP, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್. ಕೇಂದ್ರ ಸಚಿವಾಲಯದ ಮುಖ್ಯಸ್ಥರು ಯಾರು ಅಂದರೆ ಕ್ಯಾಬಿನೆಟ್ ಕಾರ್ಯದರ್ಶಿ. ರಾಜ್ಯ ಸಚಿವಾಲಯದ ಮುಖ್ಯ ಆಡಳಿತಾಧಿಕಾರಿ, ಮುಖ್ಯ ಕಾರ್ಯದರ್ಶಿ, ಚೀಫ್ ಸೆಕ್ರೆಟರಿ. ಕಾನೂನು ವ್ಯವಸ್ಥೆ ಕಾಪಾಡುವುದು ಯಾರ ಪ್ರಾಥಮಿಕ ಕರ್ತವ್ಯ ಅಂದರೆ ಪೊಲೀಸ್ ಇಲಾಖೆಯ ಕರ್ತವ್ಯ. ಇನ್ನು ಪೋಸ್ಟ್ ಕಾರ್ಡ್ ಎಂಬ ಪದವನ್ನು ಸೃಷ್ಟಿಸಿದ್ದು ಲೂಥರ್ ಗುಲಿಕ್. ಇದು ಕೂಡ ಮತ್ತೆ ರಿಪೀಟ್ ಆಗಿರುವಂತಹ ಪ್ರಶ್ನೆ. ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ ಆಗಿರುವಂಥದ್ದು. ಸ್ನೇಹಿತರೆ, ತಪ್ಪದೆ ಅಂದರೆ ಕಷ್ಟಗಳು ಯಾರಿಗಿರಲ್ಲ ಸ್ನೇಹಿತರೆ. ಇಲ್ಲಿಯವರೆಗೂ ನೀವೆಲ್ಲರೂ ಕೂಡ ತುಂಬ ಕಷ್ಟವನ್ನು ಪಟ್ಟಿದ್ದೀರಾ. ಈಗ ಒಂದು ಅವಕಾಶ ಸಿಕ್ಕಿದೆ, ಈ ಅವಕಾಶವನ್ನು ಮಿಸ್ ಮಾಡ್ಕೊಬೇಡಿ. ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟಗಳು ಬಂದಿದೆ. ನೀವು ಇಷ್ಟು ದಿನದವರೆಗೂ ಏನು ಓದಿದ್ರೋ ಗೊತ್ತಿಲ್ಲ. ಇನ್ನು ಮುಂದೆ ಓದಬೇಕು ಅಂದರೆ ಕಷ್ಟಪಟ್ಟೆ ಓದಬೇಕು. ಆ ಕಷ್ಟಪಡುವಿಕೆಗೆ ನಮ್ಮದೊಂದು ಸಪೋರ್ಟಿವ್ ಆಗಿ PDF ಅನ್ನು ನಿಮ್ಮ ಮುಂದೆ ಇಡ್ತಿದ್ವಿ. 149 ರೂಪೀಸ್ಗೆ ಫ್ರೀಯಾಗಂತೂ ಕೊಡೋಕ್ಕಾಗೋದಿಲ್ಲ ಅನ್ನುವಂಥ ಕಾರಣಕ್ಕೆ 149 ರೂಪೀಸ್ಗೆ ಇಟ್ಟಿದ್ವಿ. 6ರಿಂದ 10ನೇ ತರಗತಿವರೆಗೆ ಕಂಪ್ಲೀಟ್ ಇರುವಂಥದ್ದು PDF ನಿಮಗೆ ಬೇಕಾದರೆ ತೋರಿಸ್ತೀನಿ. ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲವೂ ಕೂಡ ನೋಡಿ. ಇಷ್ಟು ಚೆನ್ನಾಗಿ ಟೈಪ್ ಮಾಡಿ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಯಾರು ಮಾಡ್ತಾರೆ? ಇಷ್ಟು ಕ್ಲೀನಾಗಿ ಟೈಪ್ ಮಾಡಿ ಅದನ್ನು ನಿಮ್ಮ ಮುಂದೆ ಇಡುವಂಥದ್ದು 149ಗೆ ಖಂಡಿತವಾಗಿಯೂ ಯಾರೂ ಇಡೋದಿಲ್ಲ. ಅದು ಕೂಡ 474ಕ್ಕೂ ಹೆಚ್ಚು ಪುಟಗಳನ್ನು ಹೊಂದಿರುವಂಥದ್ದು. ಈ ಥರ ನಿಮಗೆ ಎಲ್ಲ ಪಾಠವನ್ನು ಓದಿ ನೀವೇ ಇದನ್ನು ಮಾಡಬೇಕು ಅಂದರೆ 3 ತಿಂಗಳು ಬೇಕು. ಅಂಥದ್ದನ್ನು ಜಸ್ಟ್ 149 ರೂಪೀಸ್ಗೆ ನಮ್ಮ ಟೀಮ್ ಕೊಡ್ತಾ ಇದೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಚೆನ್ನಾಗಿ ಓದಿ. ಇಷ್ಟು ದಿವಸ ಓದಿದ್ದು ಲೆಕ್ಕ ಅಲ್ಲ, ಇನ್ನು ಮುಂದೆ ಓದುವಂಥದ್ದು ಒಂದು ಲೆಕ್ಕ ಅನ್ನುವಂಥದ್ದನ್ನು ತಪ್ಪದೆ ತಿಳ್ಕೊಳ್ಳಿ. ನಮ್ಮಲ್ಲಿ ಸೋಷಿಯಲ್ ಸೈನ್ಸ್ ಕೂಡ ಸಿಗುತ್ತೆ ನಿಮಗೆ, ಮತ್ತು ಸೈನ್ಸ್ ಅದು ಕೂಡ ಸಿಗುತ್ತೆ. ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳು.